ಮನಸ್ಸಲ್ಲಿ ಮನಸ್ಸು ಬಿಟ್ಟೋ ಬಿಟ್ಟೋ ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಬಿಟ್ಟೋ ಬಿಟ್ಟೋ ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮೊತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮಮಥನ ಹಂಗುಗಳು. ಶ್ರೀನಗರದಲ್ಲಿ ಪ್ರತಿ ವರ್ಷನೂ ಕೂಡ ಪೊಂಗಲ್ ಹಬ್ಬವನ್ನು ಸಂಕ್ರಾಂತಿ ಹಬ್ಬವನ್ನು ಬಹಳ ಅದ್ಧೂರಿಯಾಗಿ ಮಾಡಬೇಕು ಅಂತ ಹೇಳಿ ನನ್ನ ಸಹೋದರರು ನಿಯಾಜು, ಚಿನ್ನರಸು, ಸಂತು ಎಲ್ಲರೂ ಕೂಡ ಸೇರಿ ಅವರ ಎಲ್ಲ ಸಂಗಡಿಗರು ಸೇರಿ ನಮ್ಮ ಜೈಭುವನೇಶ್ವರಿ ನಗರದಲ್ಲಿ ಪೊಂಗಲ್ ಹಬ್ಬವನ್ನು ನಾವು ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಪ್ರತಿ ವರ್ಷನೂ ಕೂಡ ಬಹಳ ಉತ್ಸಾಹದಿಂದ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ರಿಗೂ ಕರೆದು ಒಂದು ಕಡೆ ಒಂದು ಕುಟುಂಬದ ರೀತಿ ಪೊಂಗಲನ್ನು ಆಚರಣೆ ಮಾಡುವಂಥ ಕಾರ್ಯಕ್ರಮವನ್ನು ಆಯೋಜಿಸಿರೋದಕ್ಕೆ ಅವರಿಗೆ ನಾನು ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಪ್ರತ್ಯೇಕವಾಗಿ ನಮ್ಮ ಜೈಭುವನೇಶ್ವರಿ ನಗರ ಈ ಭಾಗದಲ್ಲಿ ವರ್ಷ ನಮ್ಮ ಎಲ್ಲ ಇಲ್ಲಿ ನಮ್ಮ ಕಾಂಗ್ರೆಸ್ ಲೀಡರ್ಗಳು ಮುಖಂಡರುಗಳೆಲ್ಲ ಸೇರಿ, ಯಾಕಂದ್ರೆ ಒಬ್ಬರು ಹೆಸರಲ್ಲಿ ಒಬ್ಬರು ಬಿಡಂತದಲ್ಲ, ಎಲ್ಲ ಯುವಕರು ಸೇರಿ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬನ ಏನು ಈ ಪೊಂಗಲ್ ಹಬ್ಬನ ಅದ್ದೂರಿಯಾಗಿ ಮಾಡೋಂಥದ್ದು ಈ ಇದರಲ್ಲಿ ವಾಡಿಕೆ ಮಾಡ್ಕೊಂಡಿದ್ದಾರೆ. ಭಾರಿ ಸಂತೋಷವಾದ ವಿಚಾರ. ಯಾಕಂದ್ರೆ ಇವತ್ತು ನಾವು ಈ ಬೆಂಗಳೂರು ನಗರದಲ್ಲಿ ಈ ಕೆಲಸದ ಒತ್ತಡ, ನಮ್ಮ ಜೀವನ ಸಾಗೋ ಒತ್ತಡದಲ್ಲಿ ಒಬ್ರಿಗೊಬ್ರು ಒಂದೇ ಮನೆಯಲ್ಲಿದ್ರು ಅಪ್ಪ ಅಮ್ಮ ಒಬ್ರಿಗೊಬ್ರು ಮಾತಾಡೋದಕ್ಕೆ ಕಷ್ಟ ಆಗ್ತೈತೆ. ಅಂತ ಪರಿಸ್ಥಿತಿ ಇದ್ದಾಗ ಈ ಒಂದು ಹಬ್ಬ ಎಲ್ರನ್ನೂ ಒಂದುಗೂಡಿಸಿ ಒಬ್ಬೊಬ್ಬರು ವಿಶ್ವಾಸಕ್ಕೆ ತಗೊಂಡು ಎಲ್ಲಾರು ಒಬ್ರಿಗೊಬ್ರು ಪರಿಚಯ ಮಾಡ್ಕೊಳ್ಳೋ ರೀತಿಯಲ್ಲಿ ಎಲ್ಲರೂ ಸೇರಿ ಇವತ್ತು ಹಬ್ಬ ಮಾಡೋಂಥದ್ದು ಭಾರಿ ಸಂತೋಷವಾದ ವಿಚಾರ. ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳೊಂದಿಗೆ ಹಾಗೂ ವಿಶೇಷವಾಗಿ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಲಕ್ಷ್ಮೀದೇವಿ ನಗರ ವಾರ್ಡ್ನ ಮಹಾಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳೊಂದಿಗೆ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಈ ಒಂದು ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಯೋದಕ್ಕೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಹನುಮಂತರಾಯಪ್ಪನವರು ಹಾಗೂ ಈ ಭಾಗದ ಜನಪ್ರಿಯ ಸಂಸದರಾದ ಡಿ ಕೆ ಸುರೇಶ್ ಅಣ್ಣವರು ಹಾಗೂ ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಮುಖಂಡರಾದ ಮಹಿಳಾ ಮುಖಂಡರಾದ ಕುಸುಮಾ ಹನುಮಂತರಾಯಪ್ಪನವರು, ನಮ್ಮ ವೇಲಣ್ಣವರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಕೊಂಡು ಈ ಒಂದು ಕಾರ್ಯಕ್ರಮ ನಡೆಯೋದಕ್ಕೆ ಹೆಚ್ಚಿನ ಧನ ಸಹಾಯವನ್ನು ನೀಡಿ ನಮ್ಮ ಕುಸುಮಾ ಹನುಮಂತರಾಯಪ್ಪನವರು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣ ಆಗಿರುತ್ತಾರೆ. ಹಾಗೂ ಈ ಭಾಗದಲ್ಲಿ ಹೆಚ್ಚಿನ ಬಡ ಜನತೆಗಳು ಇರೋದ್ರಿಂದ ಎಲ್ಲ ಪೈಂಟ್ ಕೆಲಸ, ಪ್ಲಂಬರ್, ಕೂಲಿ ಕಾರ್ಮಿಕರೇ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ವಾಸ ಮಾಡುವಂಥ ಜನಗಳಾಗಿರೋದ್ರಿಂದ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿತ್ತು. ಕಳೆದ ಬಾರಿ ಸುಮಾರು 60 ಕೋಟಿಗೂ ಹೆಚ್ಚು ಅನುದಾನವನ್ನು ಸಾಹೇಬರು MP ಸಾಹೇಬರು ಈ ಭಾಗದಲ್ಲಿ ಬಂದಾಗ ಬೆಂಗಳೂರನ್ನು ಮತ್ತು ಸೇತುವೆಗಳು ಇವೆಲ್ಲ ಮಾಡಬೇಕು, ಈ ಮನೆಗಳೆಲ್ಲ ಆಲ್ಟರ್ನೇಷನ್ ಮಾಡಿ ಹೊಸ ಮನೆಗಳು ಕಟ್ಟಬೇಕು, ಮತ್ತು ಇಲ್ಲಿರೋ ಮನೆ ವಾಸ ಮಾಡ್ಕೊಂಡು ಸುಮಾರು 25 ವರ್ಷಕ್ಕಿಂತ ಹೆಚ್ಚು ಯಾರು ವಾಸವಾಗಿದ್ದಾರೆ ಅವ್ರಿಗೆಲ್ಲರೂ ಹಕ್ಕುಪತ್ರ ಕೊಡೋಂಥ ಕೆಲಸನ ನಾನು ಮಾಡ್ತೀನಿ ಅಂತೇಳಿ ಅದನ್ನೆಲ್ಲ ಕಾರ್ಯಗತಕ್ಕೆ ತಂದು ಉಪಮುಖ್ಯಮಂತ್ರಿಗಳು ಹೇಳಿ ಎಲ್ಲ ಇದು ಮಾಡಿದರು. ಅದು ಮುಂದಿನ ದಿನಗಳಲ್ಲಿ ಅವ್ರ ಕೈನಲ್ಲೇ ಆಗುತ್ತೆ ಅಂತ ಹೇಳ್ತಾ ಈ ಶುಭ ಸಂದರ್ಭದಲ್ಲಿ ಮೊದಲನೇದಾಗಿ ತಮ್ಮೆಲ್ಲರಿಗೂ ಜೈಭುವನೇಶ್ವರಿ ನಗರದ ಎಲ್ಲ ನಿವಾಸಿಗಳಿಗೂ ನಾನು ಮೊದಲನೇದಾಗಿ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ನಿಮ್ಮೆಲ್ಲರಿಗೂ ಕೋರ್ತಾ ಇದ್ದೇನೆ. ದೇವರು ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸಕಲ ಸಂಪತ್ತನ್ನು ಕೊಟ್ಟು ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆಲ್ಲರಿಗೂ ಕೂಡ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ, ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಮಕರ ಸಂಕ್ರಾಂತಿಯ ಶುಭದಿಂದಂದು ಈಗ ನಾವು ಪ್ರತಿ ವರ್ಷ ಈಗಾಗಲೇ ನಮ್ಮ ಎಲ್ಲ ಯುವಕರು ಇಲ್ಲಿ ಈ ಸಂಘವನ್ನು ಮಾಡಿಕೊಂಡು ನಮ್ಮ ಚಿನ್ನರ್ಸಿ ಮತ್ತು ನಮ್ಮ ಇವರು ನಿಯಾಜ್ ಅಂತೂ ಭಾಳ ಶ್ರಮ ಹಾಕಿ ಎಲ್ಲ ಕಡೆನೂ ಓಡಾಡಿ ನಮ್ಮ ಸಂತು ಇವರೆಲ್ಲರೂ ಕೂಡ ಅವ್ರ ಟೀಮು ಭಾಳ ಅಚ್ಚುಕಟ್ಟಾಗಿ
ಈ ಕಾರ್ಯಕ್ರಮ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಆ ಇಟ್ಟಿಗೆ ಮಡಕೆಯಿಂದನೂ ಸೇರಿಸಿ ತಂದು ಇಲ್ಲಿ ಅಸೆಂಬಲ್ ಮಾಡಿ ಕಬ್ಬು ಅದಕ್ಕೆ ಬೇಕಾದ ಪದಾರ್ಥಗಳನ್ನ ಅದೆಲ್ಲ ಹೊಂದಿಸಿ ತಂದು ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಈಗಾಗಲೇ 300ರಿಂದ 400 ಒಂದು ಜನಕ್ಕೆ ಇದನ್ನು ವ್ಯವಸ್ಥೆನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ತುಂಬ ಶ್ರಮ ಕೆಲಸ ಇದು. ಒಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಕಾಮನೆಗಳು. ಈ ಭಾಗದಲ್ಲಿ ವಿಶೇಷವಾಗಿ ಕಳೆದ 3-4 ವರ್ಷಗಳಿಂದ ಯುವಕರ ತಂಡ ನೋಡಲ್ಲ ದುಡ್ಡು ಬೀಳ್ತಾವ ನೋಡಪ್ಪ. ನಿಯಾಜು, ಚಿನ್ನರಸು, ಸಂತು ಮತ್ತೆ ಇತರ ಎಲ್ಲ ಮುಖಂಡಗಳು ಬಹಳ ಅರ್ಥಪೂರ್ಣವಾಗಿ ಈ ಸಮಾರಂಭವನ್ನು ಏರ್ಪಡಿಸ್ಕೊಂಡು ಬಂದಿದ್ದೀರಿ. ತಮ್ಮೆಲ್ಲರಿಗೂ ಶುಭವಾಗಲಿ. ನಿಯಾಸ್ ಹೇಳ್ತಾ ಇದ್ದ 300 ಜನಕ್ಕೆ ಮಾಡಿಸಿದ್ದೀವಿ, ಈಗೆಲ್ಲ ಜನ ನಾವು ಮಾಡ್ತೀವಿ ನಮಗೂ ಇದು ಮಾಡಿಸಿ ಅಂತ ಜನ ಜಾಸ್ತಿ ಆಗ್ತಾರೆ ಅಂತ. ಮುಂದಿನ ವರ್ಷ ಜಾಸ್ತಿ ಜನಕ್ಕೆಲ್ಲ ಮುಂಚಿತವಾಗಿ ವ್ಯವಸ್ಥೆ ಮಾಡ್ಕೊಂಡು ಮಾಡಿಸ್ತಾನೆ. ತಮ್ಮೆಲ್ಲರೂ ಅದನ್ನೇ ಎಲ್ಲ ರೀತಿಯಲ್ಲೂ ತಮ್ಮೆಲ್ಲರಿಗೂ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ. ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚು ಸಂಭ್ರಮದಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಶಕ್ತಿ ತಮ್ಮೆಲ್ಲರಿಗೂ ನೀಡಲಿ ಅಂತ ಹೇಳಿ ತಾವೆಲ್ಲ ಬಹಳ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ಮಗಳು ಕುಸುಮ ಮತ್ತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಹ ಈ ಭಾಗದಲ್ಲಿ ಅತಿ ಹೆಚ್ಚು ಮತವನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ನೀಡಿದಿರಿ. ನಾನು ಆ ಸಹಾಯವನ್ನು ಎಂದೂ ಮರೆಯಕ್ಕೆ ಸಾಧ್ಯ ಇಲ್ಲ. ತಮ್ಮೆಲ್ಲರಿಗೂ ಶುಭವಾಗಲಿ. ಮುಂದಿನ ದಿವಸಗಳಲ್ಲಿ ಇನ್ನು ಹೆಚ್ಚು ಇಂಥ ಅರ್ಥಪೂರ್ಣವಾದ ಕಾರ್ಯಕ್ರಮಗಳು ಆಗಲಿ. ನಮ್ಮೆಲ್ಲರ ಸಂಪೂರ್ಣ ಸಹಕಾರ ಇರ್ತದೆ ಅಂತ ಹೇಳಿ ನನ್ನ ಯುವಕ ತಂಡದ ಎಲ್ಲ ಸದಸ್ಯರಿಗೆ, ಈ ಭಾಗದ ಎಲ್ಲ ಮುಖಂಡರುಗಳಿಗೆ ವಂಚಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.